ಸರ್ ನಮಸ್ತೆ. ಹಾಂ ನಮಸ್ಕಾರ. ಓಂಕಾರವ್ರೆ, ಸರ್ ವಾಟರ್ ಮೆಲನ್ 5 acres ಪ್ಲಾಂಟೇಶನ್ ಆಗ್ಯದ. ಹೌದು ಸರ್, ಇವತ್ತು ಸೊ ಹೊರನಾಳ ಗ್ರಾಮಕ್ಕೆ ಬಂದು 5 ಎಕರೆ ಹ್ಯೂಜ್ ಪ್ರಮಾಣದಾಗ ಏನು ಬೆಳೆದಾರ ಕಲ್ಲಂಗಡಿ. ಹಾಂ ಫೀಲ್ಡಿಗೆ ನೋಡಿ ಭಾಳ ಸಂತೋಷ ಆಯಿತು. ಹಾಂ ಈಗ ಸಂಬಂಧಪಟ್ಟಂಥ ಈ ಸಚಿನ್ ವಾಟ್ ಈಸ್ ಸೀಕ್ರೆಟ್ ಬಿಹೈಂಡ್ ದಿಸ್ ಸಕ್ಸಸ್? ನನಗೆ ಅನ್ನಿಸ್ತದ ತಮ್ಮ ಅನಿಸಿಕೆ. ಫಾರ್ಮರ್ ಖುಷಿ ನೋಡಿದ್ರೆ ಕಳೆದ 3 ತಿಂಗಳಿಂದ ಹ್ಮ್. ಏನು ಸಂಬಂಧಪಟ್ಟಂಥ ಈ ಅಧಿಕಾರಿ ಟೆಕ್ನಿಷಿಯನ್ ಇದೆಯಲ್ಲ, ಅವ್ರ ಗೈಡ್ ಮೇಲೆ ಇವ್ರು ಬೆಳೆದಾರ. ಅದಕ್ಕೆ ಅವರಿಗೂ ಖುಷಿ ಆಗ್ಯದ, ನಮಗೂ ಖುಷಿ ಆಗ್ಯದ. ಒಂದು ವೇಳೆ ಆ ಸಚಿನ್ ಬಂದು 3 ತಿಂಗಳ ಮೊದಲು ಬಂದು ಒಂದಿನ ಕಂಟಿನ್ಯೂ ಆಗಿ ನಿರಂತರವಾಗಿ ಪ್ಲಾಂಟೇಶನ್ ಮಾಡೋದಕ್ಕಿಂತ ಬಿಫೋರ್ ಏನವ್ರು 7-8 ಸಲ ಏನು ಭೇಟಿ ಆದರೂ ನಾ ಮಾಡ್ಬೇಕಂತಿದ್ದೀನಿ, ಏನು ಮಾಡ್ಬೇಕು ಸರ್, ಹೆಂಗೆ ಮಾಡಬೇಕು ಅಂತಕ್ಕಂಥದ್ದು ತಮ್ಮ ಸಲಹೆ ನೀಡಿದಿರಿ ಸರ್. ಅದ್ರ ಕಡೆಯಿಂದ ಏನದಪ್ಪ ಅಂತಂದ್ರೆ ನಮ್ಮ ಅಂಬರೀಷ್ ಪಾಟೀಲ್ ಅವ್ರು ಕೂಡ ಸಾಯಿಲ್ ಟೆಸ್ಟ್ ಮಾಡಿರಿ, ಈ ಥರ ಮಾಡಿರಿ ಅಂತೆಲ್ಲ ಹೇಳಿದ್ದಾರೆ. ಅದಕ್ಕೆ ಒಬ್ಬರು ಟೆಕ್ನಿಷಿಯನ್ ಮಾರ್ಗದರ್ಶನದಾಗ ಹೋದ್ರೆ ಸಕ್ಸಸ್ ತಪ್ಪಿದಲ್ಲ ಅಂತ ನಂಗೆ ಅನಿಸ್ತದೆ ಸರ್. ಆಮೇಲೆ ಫೀಲ್ಡ್ ವಿಸಿಟ್ಸು ನೀವು ಕೂಡ 1-2 ಸಲ ಬೀಜ ನಾಟಿ ಮಾಡಿದಾಗ ಮೊಳಕೆ ಬಂದಾಗ ಅದಕ್ಕೆ ಸಂಬಂಧಪಟ್ಟಂಥ ಈ ಆರ್ಗ್ಯಾನಿಕ್ ಬಳಸ್ಲಿಕ್ಕೆ ಏನು ಪ್ರೇರಣೆ ಕೊಟ್ಟಿದ್ದೀರಿ. ಅವ್ರ ಮಾತಿನಾಗ ನನಗೂ ಖುಷಿ ಆಯಿತು. ಏನಂದ್ರೆ ಖರ್ಚು ಕಡಿಮೆ ಇದೆ. ಕೆಮಿಕಲ್ಸ್ ಗೊಬ್ಬರ ಮತ್ತು ಏನು ಕೀಟನಾಶಕನ ಬಳಸ್ತೀವಿ ಅದರದ್ದು ಕಂಪೇರ್ ಮಾಡಿದಾಗ 2% ಮಾತ್ರ ಆರ್ಗ್ಯಾನಿಕ್ ಬಳಸೋದ್ರಿಂದ ಖರ್ಚಾಗ್ತದೆ. ಅದ್ರ ಬದಲಾಗಿ ನಾವು ರಾಸಾಯನಿಕಕ್ಕೆ ಹೋದೆವು ಅಂದ್ರೆ 100% ಖರ್ಚಾಗ್ತದೆ. ಅದರದ್ದು 2 × 50 ಅದ್ರದ್ದು 50-60 ಪಟ್ಟು ಏನಪ್ಪ ಅಂದ್ರೆ ಜಾಸ್ತಿ ಖರ್ಚು ಬರ್ತದೆ. ಅದ್ರ ಖರ್ಚು ತಡಿಬೇಕಾದ್ರೆ ಆರ್ಗ್ಯಾನಿಕ್ ಹೋಗ್ಬೇಕು ಅಂತಕ್ಕಂಥ ಅಭಿಪ್ರಾಯ ಏನು ವ್ಯಕ್ತಪಡಿಸ್ಯಾರ. ನಂಗೆ ಭಾಳ ಸಂತೋಷ ಆಯ್ತು ಸರ್. ಆ ಮನಸ್ಸು ಆ ವಿಷಯ ನಂಗೆ ಭಾಳ ಸಂತೋಷ ಅನ್ನಿಸ್ತದೆ. ಸಚಿನ್ ಅವರು ಮಾರ್ಗದರ್ಶನ ಮಾಡ್ಬೇಕು ಇನ್ನೊಬ್ರಿಗೆ. ರಿಯಾಲಿಟಿ ಅದು ಹೊರಗೆ ಬರಬೇಕು ಮತ್ತು ಹೆಚ್ಚಿನ ರೈತರು ಈ ರೀತಿ ಯಶಸ್ವಿಗೊಳಿಸಲಿ. ಸೊ ಇಲಾಖೆ ಆಲ್ ದ ಕ್ರೆಡಿಟ್ ಗೋಸ್ ಟು ಟೀಮ್ ಬಯೋ ಸೆಂಟರ್. ಆಲ್ ದ ಟೀಮ್ ಬಯೋ ಸೆಂಟರ್ ಇವರು ವೈಜ್ಞಾನಿಕವಾಗಿ ಮಾಡಬೇಕು ಅಂತಕ್ಕಂಥದ್ದು ಕಾಪಿ ಪೆನ್ ಹಿಡ್ಕೊಂಡು ಬಂದಿರು ಸರ್. ಅವ್ರು ಸಾಯಿಲ್ ಟೆಸ್ಟ್ ಮಾಡಬೇಕು, ನನ್ನ ಸಾಯಿಲ್ ಒಳಗೆ ಏನು ಕಡಿಮೆ ಅದ, ಏನು ಹಾಕಲಿ, ನಾ ಹೆಂಗೆ ಸಕ್ಸಸ್ ಆಗಲಿ, ಯಾವ ಬೀಜ ಹಾಕಬೇಕು, ಯಾವಾಗ ಬಿತ್ತಬೇಕು, ಯಾವಾಗ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರು. ಆ ಪ್ಲ್ಯಾನಿಂಗ್ ನೀವೆಲ್ಲ ಸಹಕಾರ ಮಾಡಿದ್ದೀವಿ ಸರ್ ನಾವು. ಅದಕ್ಕೆ ಅವರು ಖುಷಿಯರ. ಇದಕ್ಕೊಂದು ಮೂಲ ಕಾರಣ ನಮ್ಮ ಜೈವಿಕ ಕೇಂದ್ರ ಟೀಮ್ ಬಯೋ ಸೆಂಟರ್. ಈಗ ನಮಗೇನು ಅನಿಸ್ತದ, ದಿಸ್ ಈಸ್ ದ ಓನ್ಲಿ ಬಯೋ ಸೆಂಟರ್ ಇನ್ ಹೈದ್ರಾಬಾದ್ ಕರ್ನಾಟಕ. ಹೈದ್ರಾಬಾದ್ ಕರ್ನಾಟಕ ಒಂದೇ ಬಯೋ ಸೆಂಟರ್ ಅದ. ಕರ್ನಾಟಕದಾಗ ಒಂದೇ ಒಂದು ಜೈವಿಕ ಕೇಂದ್ರ ಅದ. ಅದರ ಲಾಭ ಆಲ್ಮೋಸ್ಟ್ ಆಲ್ ನನಗೆ ಅನಿಸ್ತದ, ಇದು ಏನು ನಮಗೆ ನಾವು ಹೊಗಳಿಕೆ ಮಾಡಬಾರ್ದು, ಬಟ್ ಸಮ್ವೇರ್ ಟೀಮ್ ಬಯೋ ಸೆಂಟರ್ ಈಸ್ ಹೆಲ್ಪಿಂಗ್ ದ ಫಾರ್ಮರ್ಸ್. ಓಕೆ ಸರ್, ಎಲ್ಲೋ ಒಂದು ಹೆಲ್ಪ್ ಆಗ್ಲತ್ತಿದೆ, ಯಾವುದೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಈಗ ನಾವು ಜೈವಿಕ ಗೊಬ್ಬರ ಮತ್ತು ನಿಯಂತ್ರಕ ವಿಭಾಗ ಈ ಪೋಷಕಾಂಶ ಮತ್ತು ನ್ಯೂಟ್ರಿಯೆಂಟ್ ಏನಿದೆ, ಮಣ್ಣಿನ ಮತ್ತು ಪೋಷಕಾಂಶ ಅನಲೈಸಿಸ್ ಮಾಡಿ ನಾವು ಏನು ರಿಸಲ್ಟ್ ಕೊಡ್ತೀವಿ, ಆ ವಿಭಾಗ ಇವೆರಡೂ ಈ ರೈತರಿಗೆ ಏನಪ್ಪ ಅಂತಂದ್ರೆ ಫುಲ್ ಲಾಭದಾಯಕವಾಗಿ ಕೆಲಸ ಮಾಡತ್ತವ. ಯಾರು ಹೆಚ್ಚಿನ ಒಂದು ಲಾಭ ಪಡೆದಾರ ಜೈವಿಕ ಕೇಂದ್ರದ್ದು, ನಾನು ಸಂಪರ್ಕ ಮಾಡಿದ ಪ್ರಕಾರ ಎಲ್ಲ ರೈತರು ಒಂದು ಖುಷಿದಾಯಕವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಜಿಂಜರ್ ಫಾರ್ಮರಿಗೆ ಹೋಗಿದ್ದೀನಿ, ಇವತ್ತು ಕಲ್ಲಂಗಡಿ ಫಾರ್ಮರಿಗೆ ಬಂದಿದ್ದೀನಿ, ಆಮೇಲೆ ಗುನ್ನಳ್ಳಿ ಒಳಗೆ ಚಿಲ್ಲಿ ಫಾರ್ಮರು, ಅಲ್ಲೆಲ್ಲ ಫಾರ್ಮರಿಗೆ ವಿಸಿಟ್ ಮಾಡಿದಾಗ ಒಂದು ಖರ್ಚು ಆಗ್ತಕ್ಕಂಥದ್ದು ಮಟ್ಟ ಕಡಿಮೆ ಇದೆ. ಇದರಿಂದ ಮಣ್ಣಿನ ಗುಣಮಟ್ಟ ಹೆಚ್ಚಾಗ್ತದೆ, ಮುಂದಿನ ಬೆಳೆನೂ ಕೂಡ ಈಸಿಯಾಗಿ ಬರ್ತದೆ. ಬರ್ತಾ ಈ ಆರ್ಗ್ಯಾನಿಕ್ ಫಾರ್ಮ್ ಕಡೆ ಹೆಚ್ಚಿಗೆ ಒಲವು ತೋರಿದ್ರೆ ಮಣ್ಣು ಉಳಿತದೆ, ಮುಂದಿನ ಪೀಳಿಗೆಗೆ ಉತ್ತಮ ಆಹಾರ ದೊರೀತದೆ. ದೊರಿಲಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳ್ತೀನಿ ಸರ್.